ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಚಿಕ್ಕ ಚಿಕ್ಕ ಬಟ್ಟೆಯ ಸ್ಟ್ರಿಪ್ಸ್ ಏನಿರುತ್ತೆ ಇದನ್ನ ಬಳಸ್ಬಿಟ್ಟು ಒಂದು ಸುಂದರವಾದ ವಸ್ತುವನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ತರ ಬಟ್ಟೆಯ ಸ್ಟ್ರಿಪ್ಸ್ ನಾವು ಹೊಲಿಗೆ ಎಲ್ಲ ಮಾಡಿದ ನಂತರನು ಉಳ್ದಿರತ್ತೆ. ಇಲ್ದಿದ್ರೆ ನಿಮ್ಮ ಹತ್ರ ಕಡಿಮೆ ಬಟ್ಟೆ ಇದ್ರೂ ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಳಸಬಹುದು. ಸೊ ನನ್ನ ಹತ್ರ ಕೆಲವೊಂದು ಕಟ್ ಮಾಡಿರೋ ಪೀಸ್ ಇತ್ತು, ಕೆಲವೊಂದು ನಾನು ಮಾಡ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದರ ಅಳತೆ 2 ಇಂಚು ಅಪ್ರಾಕ್ಸಿಮೇಟ್ ಆಗಿ ಇದೆ. ಹಾಗೆ ಇವತ್ತಿನ ಪ್ರಾಜೆಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಕ್ಯಾನ್ವಾಸ್ ಅನ್ನ ಬಳಸ್ತಾ ಇದ್ದೀನಿ. ಸೊ ಇದು ಒಂದ್ ಕಡೆ ಶೈನ್ ಇರುತ್ತೆ, ಹಾಗೆ ಒಂದ್ ಕಡೆ ಪ್ಲೇನ್ ಆಗಿ ಇರುತ್ತೆ. ಸೊ ಶೈನ್ ಇರುವ ಕಡೆ ಮೇಲ್ಗಡೆ ಬರೋ ರೀತಿಯಾಗಿ ಇಟ್ಕೊಂಡು ಈ ಸ್ಟ್ರಿಪ್ಸ್ ಅನ್ನ ಒಂದ್ರ ಪಕ್ಕಕ್ಕೆ ಬಂದು ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಮತ್ತೆ ಈ ಕ್ಯಾನ್ವಾಸ್ ನಿಮ್ಗೆ ಆರಾಮಾಗಿ ಟೈಲರಿಂಗ್ ಮಟೀರಿಯಲ್ಸ್ ಎಲ್ಲ ಸಿಗತ್ತಲ್ವಾ, ಆ ಅಂಗಡಿಯಲ್ಲಿ ಸಿಗತ್ತೆ. ಕುರ್ತಿ ಮತ್ತೆ ಫಾರ್ಮಲ್ ಶರ್ಟ್ಸ್ ಕಾಲರ್ಗೆಲ್ಲ ಬಳಸ್ತಾರಲ್ಲ ಅದೇ ಇದು. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ಟ್ರಿಪ್ ಪಕ್ಕ ಒಂದ್ ಸ್ಟ್ರಿಪ್ ಅನ್ನ ಈ ರೀತಿಯಾಗಿ ಇಡ್ತಾ ಸ್ಟಿಚ್ ಮಾಡ್ತಾ ಬರ್ಬೇಕು. ಸೊ ಸ್ಟಿಚ್ ಮಾಡೋದು ಹೇಗೆ ಅಂತ ಒಂದು ನಾನು ಸಣ್ಣಕ್ಕೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸಿದೀನಿ. ಸೊ ಸಿಂಪಲ್ ಆಗಿ ತುಂಬಾನೇ ಈಸಿಯಾಗಿ ಮಾಡುವಂತ ಪ್ರಾಜೆಕ್ಟ್ ಇದು. ಸೊ ನೀವು ಸ್ಟಿಚಿಂಗಿಗೆ ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು. ಕಲರ್ ಕಾಂಬಿನೇಷನ್ಸ್ ಅನ್ನ ನೀವು ನೋಡ್ಕೊಂಡು ಮಾಡ್ಕೊಂಡ್ರೆ ತುಂಬಾನೇ ಫೈನಲ್ ಪ್ರಾಡಕ್ಟ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಒಂದು ಸ್ಟ್ರಿಪ್ ಅನ್ನ ಸ್ಟಿಚ್ ಮಾಡಿದಾದ ನಂತರ ಅದರ ತುದಿಯನ್ನ ಬಳಸ್ತಾ ಇನ್ನೊಂದು ಸ್ಟ್ರಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಹೊಲ್ಕೊಳ್ಬೇಕು. ಸೊ ಈ ರೀತಿಯಾಗಿ ನಮ್ಮ ಹತ್ರ ಇರುವಂತ ಎಲ್ಲಾ ಸ್ಟ್ರಿಪ್ಸ್ ಅನ್ನು ಹೊಲ್ಕೊಳ್ಬೇಕು. ಸೊ ಹೊಲ್ಕೊಂಡಿದಾದ ನಂತರ ನೋಡಿ ಈ ತರ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಕ್ಯಾನ್ವಾಸ್ ಏನಾದ್ರು ಕಂಡ್ರೆ ಅದನ್ನ ಕಟ್ ಮಾಡಿ ತೆಗಿಬೇಕು. ಸೊ ಇದೆಲ್ಲ ಕಟ್ ಮಾಡಿ ಮುಗಿದ ನಂತರ ಫೈನಲ್ ಆಗಿ ಇದ್ರ ಅಳತೆ 9.5 ಇಂಚು ಅಗಲ ಇದೆ, ಹಾಗೆ 12 ಇಂಚು ಉದ್ದ ಇದೆ. ಈಗ ನಾನು ಇದಕ್ಕೆ ಒಂದು ಲೈನಿಂಗ್ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ಒಂದು ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಡೀಟೇಲ್ ಆಗಿ ಅದರಲ್ಲಿ ತಿಳಿಸಿದ್ದೀನಿ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಈ ಜಿಪ್ ಅನ್ನ ಮಧ್ಯದಲ್ಲಿ ಇಟ್ಕೊಂಡು ಅಡಿಗಡೆ ಮೇನ್ ಬಟ್ಟೆ ಮೇಲ್ಗಡೆ ಲೈನಿಂಗ್ ಬಟ್ಟೆಯನ್ನ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡೆ. ಸೊ ಅದನ್ನ ತಿರುಗಿಸ್ಕೊಳ್ತಾ ಇವಾಗ ಇಲ್ಲಿಂದ ತುದಿವರೆಗೆ ಒಂದು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಬೇಕು. ಸೊ ಪ್ರೆಸ್ ಸ್ಟಿಚ್ ಆದ ನಂತರ ಈ ತರ ಫೋಲ್ಡ್ ಮಾಡ್ಬಿಟ್ಟು ಹಿಂದ್ಗಡೆಯಿಂದ ಲೈನಿಂಗ್ ಬಟ್ಟೆನೂ ಬರಬೇಕು. ಆ ಪ್ರಕಾರವಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಫೈನಲ್ ಆಗಿ ಈ ತರ ಸ್ಟಿಚ್ ಮಾಡಿದ ಆಯ್ತು. ಈಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಸೊ ಉಲ್ಟಾ ಮಾಡ್ಕೊಂಡಿದ ನಂತರ ನೋಡಿ ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎರಡೂ ಕಡೆಗೂ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಜಿಪ್ಪು ಗಟ್ಟಿಯಾಗಿ ನಿಲ್ಲತ್ತೆ ಹಾಗಾಗಿ. ಇದಾದ ನಂತರ ಪ್ರೆಸ್ ಸ್ಟಿಚ್ ನಾನು ಮಾಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕಂದ್ರೆ ಲೈನಿಂಗು ಮತ್ತೆ ಆ ಕ್ಯಾನ್ವಾಸ್ ಫ್ಯಾಬ್ರಿಕ್ ಎರಡನ್ನು ಸಪರೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಉಲ್ಟಾ ತಿರ್ಗಿಸ್ಬಿಟ್ಟು ನೋಡಿ ಹಿಂಗೆ ಮಾಡಿದ್ರೆ ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ಯಾನ್ವಾಸಿನ ಎರಡೂ ತುದಿಗೂ ಸ್ಟಿಚ್ ಮಾಡ್ಬೇಕು. ಹಾಗೆ ಇದಿಷ್ಟು ಪಾರ್ಟು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದಷ್ಟನ್ನ ನಾವು ಓಪನ್ ಇಟ್ಕೊಂಡು ಉಳಿದಿರೋ ಅಷ್ಟು ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇದಿಷ್ಟು ಜಾಗ ಓಪನ್ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಕೂಡ ಸ್ಟಿಚ್ ಆಗಿದೆ, ಇಲ್ಲಿ ಓಪನ್ ಕಾಣಿಸ್ತಿದೆಯಲ್ಲ. ಸೊ ಈ ಜಾಗದಿಂದ ನಾವು ಪರ್ಸ್ ಅನ್ನ ಉಲ್ಟಾ ಮಾಡ್ಕೊಳ್ಬೇಕು, ಸೀದಾ ಮಾಡ್ಕೊಳ್ಬೇಕು. ಸೊ ಈಗ ಲೈನಿಂಗ್ ಬಟ್ಟೆಯನ್ನ ಹೊರಗೆ ತೆಗೆದಿದ್ದೀನಿ, ಎಲ್ಲ ಕಾರ್ನರ್ಸ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾಯ್ತು. ಈ ಜಾಗ ಏನು ಓಪನ್ ಇತ್ತು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ಒಂದು 1/4 ಇಂಚು ಒಳಗೆ ತಳ್ತಾ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಂಡು ಲಾಕ್ ಮಾಡ್ಬೇಕು. ಸೊ ಇವಾಗ ನಾನು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಂಡಿದ್ ಕೂಡ ಆಯ್ತು. ಇವಾಗ ಈ ಲೈನಿಂಗ್ ಅನ್ನ ಒಳಗಡೆ ನಾವು ನೀಟಾಗಿ ಸೆಟ್ ಮಾಡ್ಬೇಕು. ಸೊ ಇವಾಗ ಬೇಡದೇ ಇರುವಂತ ಸ್ಕ್ರಾಪ್ಸ್ ಅಥವಾ ಸ್ಟ್ರಾಪ್ಸ್ ಅಥವಾ ಒಂದು ಬಟ್ಟೆಯ ಪೀಸಸ್ ಇಂದ ಸುಂದರವಾದಂತ ಪರ್ಸ್ ರೆಡಿ ಆಯ್ತು. ಇದನ್ನ ನಾನು ಫೈನಲ್ ಆಗಿ ಒಂದ್ಸಲ ಐರನ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ಸುಕ್ ಅಂತ ಅನ್ಸಿದ್ರೆ ಐರನ್ ಮಾಡ್ಕೊಳ್ಬಹುದು.
ಇದು ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಇದನ್ನ ನೀವು ಹೇಗ್ ಬೇಕೋ ಹಾಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ಬಳಸಬಹುದು. ಹಾಗೆ ನಿಮ್ಗೆ ಈ ಪರ್ಸ್ ಮೇಲೆ ನಾನು ಮೊಬೈಲ್ ಅನ್ನು ಕೂಡ ಇಟ್ಟು ತೋರಿಸಿದೀನಿ. ಸೊ ಆರಾಮಾಗಿ ಮೊಬೈಲು, ದುಡ್ಡು ಇದೆಲ್ಲ ಹಿಡಿಯತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.